ಬಿಜೆಪಿ ಜೆಡಿಎಸ್ ಬಳಿಕ ಇದೀಗ ಕಾಂಗ್ರೆಸ್ನಿಂದಲೂ ಧರ್ಮಸ್ಥಳ ಯಾತ್ರೆ ಆರಂಭವಾಗಿದೆ. ಧರ್ಮಸ್ಥಳ ಹಿಂದೂ ಧರ್ಮ ಯಾರಪ್ಪನ ಸ್ವತ್ತು ಅಲ್ಲ ಅಂತ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ ಕಾಂಗ್ರೆಸ್ ಶಾಸಕ ರಂಗನಾಥ್. ಬಿಜೆಪಿ ಜೆಡಿಎಸ್ ಬಳಿಕ ಕಾಂಗ್ರೆಸ್ನಿಂದಲೂ ಇದೀಗ ಧರ್ಮಸ್ಥಳ ಯಾತ್ರೆ ಆರಂಭವಾಗಿದೆ. ಧರ್ಮಸ್ಥಳ ಹಾಗೂ ಹಿಂದೂ ಧರ್ಮ ಯಾರಪ್ಪನ ಸ್ವತ್ತು ಅಲ್ಲ ಅಂತ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ ಕಾಂಗ್ರೆಸ್ ಶಾಸಕ ರಂಗನಾಥ್. ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಧರ್ಮಸ್ಥಳ ಪಾದಯಾತ್ರೆ ಆರಂಭವಾಗಲಿದೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ನಡೆಯಲಿದೆ. ಸಾವಿರಾರು ಕಾರುಗಳಲ್ಲಿ ಧರ್ಮಸ್ಥಳ ಯಾತ್ರೆಯನ್ನ ಹೊರಟಿದ್ದಾರೆ ಕಾಂಗ್ರೆಸ್ ನಾಯಕರು. JKBMS ಶಾಲಾ ಕ್ರೀಡಾಂಗಣದಲ್ಲಿ ಸಾವಿರಾರು ಕಾರುಗಳು ಜಮಾವಣೆಗೊಂಡಿವೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಳಿಕ ಕುಣಿಗಲ್ ಸರ್ಕಲ್ನಿಂದ ಧರ್ಮಸ್ಥಳ ಯಾತ್ರೆ ಆರಂಭವಾಗಿದೆ. ಪ್ರತಿ ಕಾರಿಗೆ ಧರ್ಮಸ್ಥಳ ಯಾತ್ರಾ ಪೋಸ್ಟರ್ ಹಾಗೂ ಕಾಂಗ್ರೆಸ್ ಬಾವುಟವನ್ನ ಕಟ್ಟಿದ್ದಾರೆ ಕಾರ್ಯಕರ್ತರು. ಧರ್ಮಸ್ಥಳದತ್ತ ಹೊರಟಿದೆ ಕಾಂಗ್ರೆಸ್ನ ಯಾತ್ರೆ. ಕುಣಿಗಲ್ ತಾಲೂಕಿನಿಂದ ಸಾವಿರಾರು ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆಗೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ನೀವು ಕೂಡ ನೋಡಿದ್ರಿ, ಜೆಡಿಎಸ್ ಕಡೆಯಿಂದ ಸತ್ಯಯಾತ್ರೆ ಆಗಿತ್ತು, ಬಿಜೆಪಿ ಕಡೆಯಿಂದ ಧರ್ಮಯಾತ್ರೆ ಆಗಿತ್ತು. ಆದ್ರೆ ಇದೆಲ್ಲವನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸಿಕೊಂಡು ಬಂದಿತ್ತು. ಅಂದ್ರೆ ಬಿಜೆಪಿ ಜೆಡಿಎಸ್ ಯಾತ್ರೆಯನ್ನ ರಾಜಕೀಯ ಯಾತ್ರೆ ಅಂತ ಕಾಂಗ್ರೆಸ್ ಟೀಕಿಸಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ನ ಶಾಸಕ ಧರ್ಮಸ್ಥಳ ಹಾಗೂ ಹಿಂದೂ ಧರ್ಮ ಯಾರಪ್ಪನ ಸ್ವತ್ತೂ ಅಲ್ಲ ಅಂತ ಧರ್ಮಸ್ಥಳ ಯಾತ್ರೆಗೆ ಹೊರಟಿದ್ದಾರೆ. ಕೈ ಶಾಸಕ JKBMS ಶಾಲಾ ಕ್ರೀಡಾಂಗಣದಲ್ಲಿ ಸಾವಿರಾರು ಕಾರುಗಳು ಜಮಾವಣೆಗೊಂಡಿದ್ವು. ಬಳಿಕ ಕುಣಿಗಲ್ ಸರ್ಕಲ್ನಿಂದ ಧರ್ಮಸ್ಥಳ ಯಾತ್ರೆ ಆರಂಭವಾಗಿದೆ. ಪ್ರತಿ ಕಾರಿಗೆ ಧರ್ಮಸ್ಥಳ ಯಾತ್ರಾ ಪೋಸ್ಟರ್ ಹಾಗೂ ಕಾಂಗ್ರೆಸ್ ಬಾವುಟವನ್ನ ಕಟ್ಟಿದ್ದಾರೆ ಕಾರ್ಯಕರ್ತರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಧರ್ಮಸ್ಥಳದತ್ತ ಹೊರಟಿದೆ ಕಾಂಗ್ರೆಸ್ ಯಾತ್ರೆ. ಕುಣಿಗಲ್ ತಾಲೂಕಿನಿಂದ ಸಾವಿರಾರು ಕಾರ್ಯಕರ್ತರು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಧರ್ಮಸ್ಥಳ ಹಾಗೂ ಹಿಂದೂ ಧರ್ಮ ಯಾರಪ್ಪನ ಸ್ವತ್ತೂ ಅಲ್ಲ ಅಂತ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ ಕೈ ಶಾಸಕ. ಸ್ವಲ್ಪ ನಗು ನಗು ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು, ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರುಗಳು ಮತ್ತು ಯೂತ್ ಕಾಂಗ್ರೆಸ್ಸಿನ ಮುಖಂಡರುಗಳು, NSU ಕಾಂಗ್ರೆಸ್ಸಿನ ಮುಖಂಡರುಗಳು, ಎಲ್ಲ ಅವಿಭಾಜ್ಯ ಅಂಗಗಳ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾರ್ಯಕರ್ತರುಗಳು ಆದಿಯಾಗಿ ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಂತೆ ಧರ್ಮಸ್ಥಳ ಬಹುಮುಖ್ಯವಾದಂಥ ಪಾತ್ರ. ಮಂಜುನಾಥನ ಭಗವಂತನ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಜನಕ್ಕೆ ನಂಬಿಕೆ ಇಟ್ಕೊಂಡಿರೋಂಥದ್ದು. ಹಾಗಾಗಿ ಇವತ್ತು ಒಂದು ಸವಾಲು ಅವ್ರ ದೇವಸ್ಥಾನದ ಮುಂದೆ ಇದೆ, ಕ್ಷೇತ್ರದ ಪೀಠಾಧ್ಯಕ್ಷರ ಮುಂದೆ ಇದೆ. ವೀರೇಂದ್ರ ಹೆಗಡೆ ಅವರು ಭಾಳಷ್ಟು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ ಬಡವರಿಗೋಸ್ಕರ, ಗ್ರಾಮಗಳಿಗೋಸ್ಕರ, ಕೆರೆಗಳ ಜೀರ್ಣೋದ್ಧಾರಕ್ಕೋಸ್ಕರ. ಸೊ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಆದರೆ ಪ್ರತಿ ವರ್ಷ ಎಲ್ಲ ಕುಟುಂಬದವರು, ಸಾಕಷ್ಟು ಕುಟುಂಬಗಳು ದೇವರ ಆಶೀರ್ವಾದನ ಪಡೆಯುವಂಥ ಒಂದು ಪ್ರಕ್ರಿಯೆ ಮತ್ತು ಪ್ರತೀತಿ ಇದೆ. ಅದರಂತೆ ಭಾಳಷ್ಟು ಪರಂಪರೆ ಇರೋಂಥದ್ದನ್ನು ಈ ಕ್ಷೇತ್ರಕ್ಕೆ ನೈತಿಕವಾಗಿ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಇದು BJPಗೆ ಕೌಂಟರ್. BJP ಅವ್ರಿಗೆ ಕೌಂಟ್ರು ಅನ್ನೋದಕ್ಕಿಂತ
ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಬಿ ಜೆ ಪಿಯವರು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಕು ಮಾಡೋವಂಥ ಒಂದು ಕೆಟ್ಟದ ಒಂದು ಏನು ಅವರ ನಡೆ ಇದೆ, ಅದಕ್ಕೆ ಒಂದು ಉತ್ತರ ಒಂದು ಕಡೆ ಆದರೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಕುಟುಂಬದ ಒಂದು ಧೈರ್ಯಕ್ಕೆ ಹೋಗ್ತಾ ಇರೋಂಥದ್ದು ಇನ್ನೊಂದು ಕಡೆ ಅಂತ ಹೇಳಬಲ್ಲೆ ನಾನು. ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು, ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರು